ಮಕ್ಕಳಿಗೆ ಆಸ್ತಿಯನ್ನ ಮಾಡದೆ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿದ ಚಿಂಚಲೀಕರ್ ಸರ್ ಬದುಕೆ ಆದರ್ಶ. ಡಾಕ್ಟರ್ ಮಹಾಂತ ಶ್ರೀಗಳು. ಶಿಕ್ಷಕರ ನಿಜವಾದ ಆಸ್ತಿಯೇ ಶಿಷ್ಯ ಬಳಗ. ಆ ಶಿಷ್ಯ ಬಳಗವನ್ನ ಸಂಪಾದಿಸುವುದೇ ಶಿಕ್ಷಕರ ನಿಜವಾದ ಬದುಕಿನ ಸಾರ್ಥಕತೆಯಾಗಿದೆ. ಅಂತಹ ಸಹಸ್ರಾರು ಶಿಷ್ಯ ಬಳಗವನ್ನ ಸಂಪಾದಿಸಿದ ಉಪನ್ಯಾಸಕರಾದ BM ಚಿಂಚಲೀಕರ್ ಸರ್ ಅವರ ಆದರ್ಶಮಯ ಜೀವನವೇ ಒಂದು ಸಂಪತ್ತಾಗಿದೆ ಎಂದು ಶೇಗುಣಸಿ ವಿರಕ್ತ ಮಠದ ಪೂಜ್ಯ ಶ್ರೀ ಡಾಕ್ಟರ್ ಮಹಾಂತ ಪ್ರಭು ಸ್ವಾಮೀಜಿ ಹೇಳಿದರು. ಪಟ್ಟಣದ ಶ್ರೀ ಕಾಳಿಕಾದೇವಿ ದೇವಸ್ಥಾನದ ಸಭಾಭವನದಲ್ಲಿ ನಡೆದ ವಿಶ್ರಾಂತ ಪ್ರಾಚಾರ್ಯ BM ಚಿಂಚಲೀಕರ್ ಅವರ ಶಿಷ್ಯ ಬಳಗ ಹಮ್ಮಿಕೊಂಡ ಸೇವಾ ನಿವೃತ್ತಿ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು. ಸಹಸ್ರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿ ಅವರ ಹೃದಯದಲ್ಲಿ ನೆಲೆಸಿರುವ BM ಚಿಂಚಲೀಕರ್ ಸರ್ ಅವರದ್ದು ಸಾರ್ಥಕದ ಬದುಕು. ವಿದ್ಯಾರ್ಥಿಗಳನ್ನ ತಮ್ಮ ಮಕ್ಕಳೆಂದು ಅಪ್ಪಿಕೊಂಡು ವಿದ್ಯಾರ್ಥಿಗಳನ್ನೇ ಸಮಾಜಕ್ಕೆ ಆಸ್ತಿಯನ್ನಾಗಿ ಮಾಡಿದ ಚಿಂಚಲೀಕರ್ ಸರ್ ಅವರ ಆದರ್ಶಮಯ ಬದುಕೆ ಒಂದು ಜೀವಂತ ಪುಸ್ತಕವಾಗಿದೆ. ಹೃದಯದಲ್ಲಿ ಸನ್ನಡತೆ ಇದ್ದಲ್ಲಿ ವ್ಯಕ್ತಿತ್ವದಲ್ಲಿ ಸಂಸ್ಕಾರದ ಸೌಂದರ್ಯ ಮೂಡುತ್ತದೆ. ಆಗ ಸಮಾಜದಲ್ಲಿ ಸುವ್ಯವಸ್ಥೆ ಬೆಳೆದು ದೇಶದ ಅಭಿವೃದ್ಧಿಗೆ ಪೂರಕವಾಗಿ ಅದು ಜಗತ್ತಿನ ವಿಶ್ವಶಾಂತಿಗೆ ಮುನ್ನುಡಿಯಾಗುತ್ತದೆ. ಚಿಂಚಲೀಕರ್ ಗುರುಗಳಂತಹ ಒಳ್ಳೆಯ ಸಂಸ್ಕಾರ ಶಿಷ್ಯ ಬಳಗದ ಗುರುಭಕ್ತಿಯಿಂದ ಭಾರತದ ಚಾರಿತ್ರ್ಯ ಗಟ್ಟಿಗೊಳ್ಳುತ್ತದೆ ಎಂದು ಡಾಕ್ಟರ್ ಮಹಾಂತ ಶ್ರೀಗಳು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಚಿಕ್ಕೋಡಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಪಾಂಡುರಂಗ್ ಭಂಡಾರಿ ಮಾತನಾಡುತ್ತಾ, ಸೇವೆಯಲ್ಲಿರುವಾಗಲೇ ವಿದ್ಯಾರ್ಥಿಗಳೊಂದಿಗೆ ಅನ್ಯೋನ್ಯತೆಯ ಸಂಬಂಧ, ನಡೆನುಡಿಗಳಲ್ಲಿ ಪಾರದರ್ಶಕ ವ್ಯಕ್ತಿತ್ವ ಹೊಂದಿದ BM ಚಿಂಚಲೀಕರ್ ಅವರ ಶೈಕ್ಷಣಿಕ ಸೇವೆಗೆ ಎಂದಿಗೂ ನಿವೃತ್ತಿಯಾಗುವುದಿಲ್ಲ. ಅವರು ಅಸಾಮಾನ್ಯ ಪ್ರಾಧ್ಯಾಪಕರು. ಅವರದು ಅಪರೂಪದ ಗುರು ಸೇವೆಯಾಗಿದೆ ಎಂದರು. ಶಿಷ್ಯ ಬಳಗದಿಂದ ಅಭಿಮಾನದ ಸತ್ಕಾರ ಗೌರವ ಸ್ವೀಕರಿಸಿ ಮಾತನಾಡಿದರು. BM ಚಿಂಚಲೀಕರ್ ಅವರು ಶಿಷ್ಯ ಬಳಗ ಸಮಾಜದಲ್ಲಿ ವಜ್ರದಂತೆ ಹೊಳೆಯುತ್ತಿರಬೇಕೆಂಬುದೇ ನನ್ನ ಕನಸಾಗಿದೆ. ವಿದ್ಯಾರ್ಥಿಗಳನ್ನ ನಾನು ಯಾವತ್ತೂ ನನ್ನ 31 ವರ್ಷದ ವೃತ್ತಿ ಜೀವನದಲ್ಲಿ ವಿದ್ಯಾರ್ಥಿಗಳಂತೆ ಕಂಡಿಲ್ಲ. ಅವರು ಮಕ್ಕಳಂತೆ ಕಂಡು ಜ್ಞಾನಾರ್ಜನೆಯನ್ನ ನೀಡಿದ್ದೇನೆ. ಅದರ ಫಲವಾಗಿ ನಮ್ಮಿ ಕುಟುಂಬಕ್ಕೆ 3 ಸ್ಟಾರ್ ಕೊಡುಗೆಯಾಗಿದೆ. ಶಿಷ್ಯ ಬಳಗದ ಪ್ರೀತಿ ವಿಶ್ವಾಸವೇ ನನಗೆ ಶ್ರೀರಕ್ಷೆಯಾಗಿದೆ ಎಂದು ಹೇಳಿದರು. ರಾಯಬಾಗ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜಪ್ಪ ಆರ್ ಮಾತನಾಡಿ, ಚಿಂಚಲೀಕರ್ ಸರ್ ಗುರುಗಳಷ್ಟೇ ಆಗಿರಲಿಲ್ಲ, ಮಾನವೀಯ ಮೌಲ್ಯಗಳ ಖಣಿಯಾಗಿದ್ದರು. ಸಮಾಜದ ಪ್ರತಿಯೊಬ್ಬರನ್ನೂ ತಮ್ಮವರಂತೆ ಭಾವಿಸುವ ವಿಶಾಲ ಹೃದಯ ಶ್ರೀಮಂತಿಕೆ ಹೊಂದಿದವರಾಗಿದ್ದಾರೆ ಎಂದರು. ಮಾಜಿ ಶಾಸಕ BC ಸರಿಕರ್ ಮಾತನಾಡಿದರು. ಪಟ್ಟಣದ ಶ್ರೀ ಚನ್ನ ಋಷಭೇಂದ್ರ ನಂತರ ದೇವರಕೊಂಡ ಮಹಾರಾಜರ ಲೀಲಾಮಠದಿಂದ ಶ್ರೀ ಕಾಳಿಕಾದೇವಿ ದೇವಸ್ಥಾನದವರೆಗೆ ಶಿಷ್ಯ ಬಳಗ ದಾರಿಯುದ್ದಕ್ಕೂ ಪುಷ್ಪವೃಷ್ಟಿ ಅರ್ಪಿಸುತ್ತಾ ಉಪನ್ಯಾಸಕರಾದ BM ಚಿಂಚಲೀಕರ್ ದಂಪತಿಗಳನ್ನ ಭವ್ಯವಾಗಿ ಸ್ವಾಗತಿಸಿದರು. ಗಣ್ಯರಾದ ಬಸವರಾಜ್ ಯಲಶೆಟ್ಟಿ, ಕುಡ್ಚಿ PSI ಪ್ರೀತಮ್ ನಾಯ್ಕ್, ಮುಖ್ಯೋಧ್ಯಾಪಕಿ ತಾರಾಮ ಚಿಂಚಲೀಕರ್, ಡಾಕ್ಟರ್ ಕರಿಷ್ಮಾ ಚಿಂಚಲೀಕರ್, ಡಾಕ್ಟರ್ ಆಯಿಷಾ ಚಿಂಚಲೀಕರ್, ಮಲಿಕ್ ರಿಹಾನ್ ಚಿಂಚಲೀಕರ್, AB ಅರ್ಕೇರಿ, CRC ಮಹಾಂತೇಶ್ ಮುಗುಳ್ಕೋಡ್, ವಕೀಲರಾದ MM ಚಿಂಚಲೀಕರ್, ಶ್ರೀಧರ್ ಚೌಗ್ಲಾ, ಲಕ್ಕಪ್ಪ ಶೆಟ್ಟಿ, ತಮ್ಮಣ್ಣ ಕೋಳಿ, ಸಿದ್ಲಿಂಗ್ ನರಗಟ್ಟಿ, ಪ್ರಭು ದೊಡ್ಡಮಣಿ, ಮಹಾಲಿಂಗ ವಜ್ರಮಟ್ಟಿ, ಭುಜಪ್ಪ ದಟವಾಡ್, ಲಕ್ಷ್ಮೀಕಾಂತ್ ಬಿಸ್ವಾಗರ್, ಲಕ್ಕಪ್ಪ ಹರ್ಡೆ, PS ಕಾಂಬ್ಳೆ, ಬಸವರಾಜ್ ಗುರವ್, ಸದಾಶಿವ್ ಬಡಿಗೇರ್, ಸಂತೋಷ್ ತಮದಡ್ಡಿ, ಅಕ್ಷತಾ ಕಾಂಬ್ಳೆ, ಷಣ್ಮುಖ್ ನಾವಿ, ರಮೇಶ್ ಮಂಟೂರ್, ನಾಗರಾಜ್ ಕಾಂಬ್ಳೆ ಹಾಗೂ ಅಪಾರ ಶಿಷ್ಯ ಬಳಗದವರು ಉಪಸ್ಥಿತರಿದ್ದರು. ಅಜಯ್ ಬಿದರಿ ನಿರೂಪಿಸಿದರು. ಬಾಳಪ್ಪ ಬಾಡಗಿ ಪ್ರಾರ್ಥಿಸಿದರು. ಲಕ್ಷ್ಮಣ್ ಜಾಯ್ಗೋನಿ ಸ್ವಾಗತಿಸಿದರು. ಶ್ರೀಧರ್ ಚೌಗ್ಲಾ ಪ್ರಾಸ್ತಾವಿಕ ನುಡಿಗಳನ್ನ ಹೇಳಿದರು. ಭುಜಪ್ಪ ದಟವಾಡ್ ವಂದಿಸಿದರು. ಗುರುಗಳ ಮಹಿಮೆಯನ್ನ ಎಷ್ಟು ಹೇಳಿದರೂ ಸಾಲದು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಹಾಗೂ APJ ಅಬ್ದುಲ್ ಕಲಾಂ ಅವರ ಆದರ್ಶಗಳ ಸಾಲಿನಲ್ಲಿ ನಿಲ್ಲುವವರ್ಯಾರೆಂದರೆ ಅದೇ ನಮ್ಮ BM ಚಿಂಚಲೀಕರ್ ಗುರುಗಳು. ಓರ್ವ ವಿದ್ಯಾರ್ಥಿಯನ್ನ ಪಾಲನೆ ಪೋಷಣೆ ಮಾಡಿ ಸಿವಿಲ್ ಪೊಲೀಸ್ ಹುದ್ದೆಗೇರಿಸಿರುವ ಮಹಾನ್ ಗುರುಗಳಾಗಿದ್ದಾರೆ. ಬ್ಯೂರೋ ರಿಪೋರ್ಟ್ ರಮೇಶ್ ಕಾಂಬ್ಳೆ, SP7 ನ್ಯೂಸ್ ಕನ್ನಡ, ರಾಯಭಾಗ್. ಅವರು ಎಷ್ಟೋ ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ಮತ್ತೆ ಏನೇನು ಶಿಕ್ಷಕರಾಗಿದ್ದಾರೆ. ಯಾಕಂದ್ರೆ ಒಬ್ಬ ಗುರು ಶಿಕ್ಷಣ ಕೊಡಬೇಕಾದ್ರೆ ಅವರ ಪೂಜ್ಯ ಭಗವಂತ ಅವರಿಗೆ ಕೊಟ್ಟೆ ಕೊಟ್ಟಿರ್ತಾನೆ.
ಬಜ್ಜಿ ತಗೋಣ ಹಂಗೆ